ಹಾಯ್ ಫ್ರೆಂಡ್ಸ್, ನಾನು ಹೇಮಾ ಕ್ರಿಯೇಟಿವ್ಸಿಂದ ಇವತ್ತು ನಿಮಗೆ ತುಂಬ ಯೂಸ್ಫುಲ್ ಆಗಿರೋ ಮೇಕಪ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಯೂಸ್ ಅಂತಂದರೆ, ನಾವು ಪಾರ್ಟಿ ಫಂಕ್ಷನ್ಗೆಲ್ಲ ಹೋಗ್ಬೇಕಾದ್ರೆ ತುಂಬ ಫಾಸ್ಟಾಗಿ ಮೇಕಪ್ ಮಾಡೋಕ್ಕಾಗೋದೇ ಇಲ್ಲ. ಅದಕ್ಕೋಸ್ಕರ ನಮಗೆ ಯಾವ್ಯಾವ ಪ್ರಾಡಕ್ಟ್ಸ್ ತೊಗೋಬೇಕು, ಏನು ತೊಗೋಬೇಕು, ಬ್ರೈಡಲ್ ಲುಕ್ ಹೇಗೆ ಬರಬೇಕು ಅನ್ನೋದು ನಿಮಗೆ ಇವತ್ತು ಕ್ಲೀನಾಗಿ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಏನೇನು ಪ್ರಾಡಕ್ಟ್ಸ್ ಬೇಕು ಅಂತಂದರೆ, ಲ್ಯಾಕ್ಮಿ ಮಾಯ್ಶ್ಚರೈಸರ್ ತೊಗೊಂಡಿದ್ದೀನಿ. ನೀವು ಯಾವ ಮಾಯ್ಶ್ಚರೈಸರ್ ಬೇಕು, ನಿಮ್ಗೆ ಯಾವ ಮಾಯ್ಶ್ಚರೈಸರ್ ಸೂಟ್ ಆಗುತ್ತೋ ಅದು ತೊಗೊಳ್ಳಿ. ಇದು ಮಾತ್ರ ಬೇಕೇ ಬೇಕು. ಫಿಟ್ ಮೀ ಪ್ರೈಮರ್, ಇದು ಆಲ್ ಟೈಪ್ ಸ್ಕಿನ್ಗೂ ಆಗುತ್ತೆ. ಇದು ಸ್ವಿಸ್ ಬ್ಯೂಟಿ ಪರ್ಲ್ ಬೇಸು. ಲಾಸ್ಟ್ ವಿಡಿಯೋದಲ್ಲಿ ಇದರ ಡೆಮೋ ತೋರಿಸಿದ್ದೆ ನಿಮಗೆ. ಸ್ವಿಸ್ ಬ್ಯೂಟಿ ಪರ್ಲ್ ಬೇಸ್, ಮೇಕಪ್ ಬೇಸೇ ಅದು. ಅದಾದಮೇಲೆ ಫಿಟ್ ಮೀ ಫೌಂಡೇಶನ್ 1 to 8 ಬರುತ್ತೆ. ಇದು ನನ್ನ ಶೇಡು. ನಿಮ್ಗೆ ಯಾವ ಶೇಡ್ ಸೂಟ್ ಆಗುತ್ತೆ ಅದನ್ನು ತೊಗೊಳ್ಳಿ. ಇದು ನನ್ನ ಸ್ಕಿನ್ ಶೇಡ್ಗೆ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನೋಡಿ, ಒಂದು ಗ್ಲಾಸ್ ಬೌಲಲ್ಲಿ ಸ್ವಲ್ಪ 3 ಡ್ರಾಪ್ಸ್ ಅಷ್ಟು ನಾನು ಫೌಂಡೇಶನ್ ಅಪ್ಲೈ ತೊಗೊಂಡೆ. ಇದಾದಮೇಲೆ ಸ್ವಿಸ್ ಬ್ಯೂಟಿ ಮೇಕಪ್ ಬೇಸ್ ಒಂದು 2 ಡ್ರಾಪ್ಸ್ ತೊಗೊಂಡ್ರೆ ಸಾಕು. ಇದು ಸ್ವಿಸ್ ಬ್ಯೂಟಿ ಮೇಕಪ್ ಬೇಸು. ಇದು ಇದೇನು ಅಂತಂದರೆ, ನಮಗೆ ಬ್ಲೆಂಡಿಂಗ್ ಪರ್ಪಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಇದು ಒಂದು ಲುಕ್ಕೇ ಬೇರೆ ಕೊಡುತ್ತೆ. ಅದಕ್ಕೋಸ್ಕರ ನಾನು ಇದೊಂದು 2 ಡ್ರಾಪ್ಸು, ಇಲ್ಲಿ 3 ಡ್ರಾಪ್ ಇದ್ದಿದೆ, 3 ಡ್ರಾಪ್ಸ್ ಆದರೂ ಪರವಾಗಿಲ್ಲ, 3 ಡ್ರಾಪ್ಸ್ ಹಾಕ್ಕೊಂಡೆ. ಪಾರ್ಟಿ ಫಂಕ್ಷನ್ಗೆ ಮೇನಾಗಿ ನಾವು ಪ್ರಿಪ್ರೇಷನ್ ಇಂಪಾರ್ಟೆಂಟ್ ಆಗುತ್ತೆ. 1 ಅವರ್ ನಾವು ಮೇಕಪ್ ಮಾಡೋ ನೆಸೆಸಿಟಿನೇ ಇಲ್ಲ. ಆರಾಮಾಗಿ 5 ಮಿನಿಟ್ಸಿಂದ 10 ಮಿನಿಟ್ಸ್ ಹಾಕ್ಕೊಂಡ್ರೆ ಸಾಕು. ಆರಾಮಾಗಿ ಇದನ್ನು ಎಷ್ಟು ಹೇಗೆ ಕ್ಲಿಯರಾಗಿ ಬರುತ್ತೆ ಅಂದರೆ, HD ಮೇಕಪ್ ಗ್ಲೋಕ್ಕಿಂತ ಕ್ಲೀನಾಗಿ ಬರುತ್ತೆ. ಇದು ನಾನು ಮಾಯ್ಶ್ಚರೈಸರು ನಿಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಯಾಕಂದರೆ ನನ್ನ ಫೇಸ್ಗೆ ನಾನು ಇಷ್ಟು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ದೆ, ಅದಕ್ಕೋಸ್ಕರ ಅಷ್ಟು ತೊಗೊಂಡಿದ್ದೀನಿ. ನಮಗೆ HD ಮೇಕಪ್ ಗ್ಲೋ ಹೇಗೆ ಬರುತ್ತೆ, ವಾಟರ್ ಪ್ರೂಫ್. ಇವಾಗ ನಾನು ತೋರಿಸ್ತಾ ಇದ್ದು ಫುಲ್ ವಾಟರ್ ಪ್ರೂಫೇ, ತುಂಬ ಯೂಸ್ಫುಲ್ ಆಗುತ್ತೆ. ಫಿಟ್ ಮೀ ಪ್ರೈಮರ್, ಇದಂತೂ ಇಂಪಾರ್ಟೆಂಟ್ ಬೇಕೇ ಬೇಕು. ಮೇಕಪ್ ಬ್ಲೆಂಡಿಂಗ್ ಆಗಬೇಕು ಅಂತಂದರೆ ಪ್ರೈಮರ್ ಇಂಪಾರ್ಟೆಂಟಾಗಿ ಬೇಕೇ ಬೇಕು. ಅದಕ್ಕೋಸ್ಕರ ಫಿಟ್ ಮೀ, ಇದು ಆಲ್ ಟೈಪ್ ಸ್ಕಿನ್ಗೂ ಸೂಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನೇ ತೊಗೊಳ್ತೀನಿ. ಇದನ್ನು ತೊಗೊಂಡು ನೀಟಾಗಿ ನಾವು ಇದರಲ್ಲಿ ತಿರುಗಿಸ್ತಾನೆ ಇರಬೇಕು. ಯಾಕಂದರೆ ಅದೊಂದು ಚೂರು ಸ್ಟ್ರಕ್ಚರ್ ಆಗಬಾರ್ದು. ಅದು ನೀಟಾಗಿ ತಿರುಗಿಸಿ, ಅದು ಮಾಯ್ಶ್ಚರೈಸರ್ ಒಂಥರ ಎಲ್ಲ ಸೆಟ್ ಆಗಬೇಕು. ಪ್ರಾಡಕ್ಟ್ಸು ಅಷ್ಟು ಸೆಟ್ ಆದರೆ ಅಷ್ಟು ಒಂದು ಕ್ರೀಮಿ ಟೈಪಲ್ಲಿ ಬರುತ್ತೆ. ನೋಡಿ, ನಾನಿದು ಬ್ರಷಲ್ಲಿ ಚೆನ್ನಾಗೆಲ್ಲ ಒಳಗೆ ತಿರುಗಿಸ್ತಾ ಇದ್ದೀನಿ. ಯಾಕಂದರೆ ಅಷ್ಟು ನೀಟಾಗಿ ಮಿಕ್ಸ್ ಮಾಡಿದ್ರೇ ಅದು ಮಾಯ್ಶ್ಚರೈಸರ್ ಥರನೇ ಬರುತ್ತೆ. ಇಲ್ಲಾಂದರೆ ಅದು ನಮಗೆ ಕರೆಕ್ಟಾಗಿ ಅಪ್ಲಿಕೇಬಲ್ ಆಗೋಲ್ಲ. ಅದಕ್ಕೋಸ್ಕರ ಪ್ರೈಮರ್, ಫೌಂಡೇಶನ್, ಸ್ವಿಸ್ ಬ್ಯೂಟಿ ಮೇಕಪ್ ಬೇಸ್, ಆಮೇಲೆ ಮಾಯ್ಶ್ಚರೈಸರ್, ಅಷ್ಟು 4 ಐಟಮ್ಸ್ ಆ್ಯಡ್ ಮಾಡಿದ್ದೀನಿ. ಇದೇನಾದರೂ ನಮಗೆ ಫಾಸ್ಟಾಗಿ ಫಂಕ್ಷನ್ಗೆ ಏನಾದರೂ ಇದ್ದರೆ, ನಾವು ಹೋಗಬೇಕು ಅನ್ನೋದಿದ್ದರೆ ಇದು ಆರಾಮಾಗಿ ಅಪ್ಲೈ ಮಾಡಿಕೊಂಡು 5 ಮಿನಿಟ್ಸಲ್ಲಿ ಬ್ಲೆಂಡರ್ ಇದ್ದರೆ ಬ್ಲೆಂಡಿಂಗಿಂದ ಸೆಟ್ ಮಾಡಿಕೊಂಡು ಲೂಸ್ ಪೌಡ್ರ್ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಅಷ್ಟು ನಮಗೆ ಮೇಕಪ್ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರುತ್ತೆ. ನಮಗಿದು ವಾಟರ್ ಪ್ರೂಫು. ಆಮೇಲೆ HD ಮೇಕಪ್ಗೆ ಎಷ್ಟು ಗ್ಲೋ ಇರುತ್ತೋ 100% ಅಷ್ಟೇ ಗ್ಲೋ ಇರುತ್ತೆ. ಇದರಿಂದ ಏನು ನಿಮಗೆ ಸ್ವೆಟ್ಟಾಗಿ ಏನು ಪ್ರಾಡಕ್ಟು ಹೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದು ನೋಡಿ, ನನಗೆ ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ. ಒಂದು ಹ್ಯಾಂಡ್ಗೆ ಕ್ಲೆನ್ಸಿಂಗ್ ವೈಪಿಂದ ಕ್ಲೆನ್ಸಿಂಗ್ ಮಾಡಿಕೊಂಡೆ. ಅದು ಸ್ವಲ್ಪ ಡ್ರೈ ಆಗಬೇಕು, ಬೆಟ್ಟಿರ್ಬೇಕಾದ್ರೆ ಅಪ್ಲೈ ಮಾಡಬಾರ್ದು. ಇದು ಮೇಕಪ್ ಬೇಸು ನಾನು ನೀಟಾಗಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಡಿಫ್ರೆಂಟ್ ಇದೆ ಅಂತ ಅಂದರೆ ಅಷ್ಟು ಡಿಫ್ರೆನ್ಸ್ ಬರುತ್ತೆ ನೋಡಿ. ಅವ್ರ ಹ್ಯಾಂಡ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡಾದ್ಮೇಲೆ ಬ್ಯೂಟಿ ಬ್ಲೆಂಡರ್ ಸ್ವಲ್ಪ ವೆಟ್ ಮಾಡ್ಕೊಂಡು ಗಟ್ಟಿಗೆ ಹಿಂಡ್ಕೋಬೇಕು. ಅದರಿಂದ ಬ್ಲೆಂಡ್ ಮಾಡ್ತೀನಿ ನೋಡಿ. ಬ್ಯೂಟಿ ಬ್ಲೆಂಡರಿಂದ ಇದು ನೀಟಾಗಿ ಸ್ವಲ್ಪ ವಾಶ್ ಮಾಡಿಕೊಂಡು ವೆಟ್ ಮಾಡಿಕೊಂಡೇ ಇರಬೇಕು. ಇಲ್ಲಾಂದರೆ ಅದು ನಮಗೆ ಬ್ಲೆಂಡಿಂಗ್ ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್, ಬ್ಯೂಟಿ ಬ್ಲೆಂಡರಿಂದ ನೀಟಾಗಿ ಬ್ಲೆಂಡ್ ಮಾಡಬೇಕು. ನಮಗಿದು ಎಷ್ಟು ಯೂಸ್ಫುಲ್ ಆಗುತ್ತೆ ಅಂದರೆ, ಎನಿ ಪಾರ್ಟಿ ಫಂಕ್ಷನ್ಗೆ ಎಲ್ಲದಕ್ಕೂ ಓನ್ಲಿ 5 ಮಿನಿಟ್ಸಲ್ಲಿ ನಾವು ರೆಡಿ ಆಗಿಬಿಟ್ಟು ಹೋಗ್ಬೋದು. ಅಷ್ಟು ಗ್ಲೋ ಅಂತೂ 100ಗೆ 100%. HD ಮೇಕಪ್ ಎಷ್ಟು ಗ್ಲೋ ಇರುತ್ತೋ ಅಷ್ಟು ಗ್ಲೋ ಹಾಗೇ ಇರುತ್ತೆ. ಯಾಕಂದರೆ ನಾನು ಇದನ್ನು ಟ್ರೈ ಮಾಡಿದ್ದೀನಿ, ನೀವು ಟ್ರೈ ಮಾಡಿ. ಯಾರ್ಯಾರು ನನಗೆ ವಿಡಿಯೋ ಇಷ್ಟ ಆಗುತ್ತೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಯಿತು. ಏನು ನಾನು ಮಾಡಿದೆ ಅಷ್ಟೇ ಅಪ್ಲಿಕೇಬಲ್ ತೋರಿಸಿದ್ದು ನಿಮಗೆ, ಅಷ್ಟೇ. ಅದಾದಮೇಲೆ ಎಷ್ಟು ಡಿಫ್ರೆಂಟ್ ಬರುತ್ತೆ ಅಂತ ನೋಡಿ. ಎಷ್ಟು ಚೆನ್ನಾಗಿ 5 ನಿಮಿಷದಲ್ಲಿ ಬ್ಲೆಂಡರ್ ಅಂತೂ ತುಂಬ ಚೆನ್ನಾಗಿದೆ. ಇದು ನನ್ನ ಸ್ವಿಸ್ ಬ್ಯೂಟಿ ಇದೆ, ಬ್ಲೆಂಡರ್ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ 5 ನಿಮಿಷಕ್ಕೆ ಎಲ್ಲ ನೋಡಿ ಎಷ್ಟು ಡಿಫ್ರೆಂಟ್ ಇದೆ. ಕೈ ತುಂಬ ಡಿಫ್ರೆನ್ಸ್ ಬರುತ್ತೆ. ಇದು
ಇದು ವಾಟರ್ ಪ್ರೂಫು, ಏನು ಅಂಟಲ್ಲ. ಅದ್ರ ಮೇಲೆ ನೀರು ಹಾಕಿದ್ರೂ ನೀರು ಕೂತ್ಕೊಳ್ಳಲ್ಲ, ಆಮೇಲೆ ಸ್ವೆಟ್ಟು ಬರಲ್ಲ. ನೋಡಿ ಇದು ಹ್ಯಾಂಡ್ಸು ಎಷ್ಟು ಡಿಫ್ರೆನ್ಸ್ ಇದೆ, ಅದು ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ. ಲಾಟ್ ಆಫ್ ಡಿಫ್ರೆನ್ಸ್ ಬರುತ್ತೆ, ತುಂಬ ಚೆನ್ನಾಗಿದೆ. ನೀವು ಇದನ್ನು ಯೂಸ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಹೇಳಿ ಫ್ರೆಂಡ್ಸ್. ನೋಡಿ 2 ಹ್ಯಾಂಡ್ಸ್ ಇಟ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಹೇಗೆ ಲುಕ್ ಇದೆ. ಇನ್ನೇನು ನಾನು ಬೇರೆ ಐಟಮ್ಸ್ ಏನೂ ಹಾಕಿಲ್ಲ, ಇಷ್ಟೇ ಹಾಕಿದ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.